ಪಳನಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಏನೋ ಬಂದು ನೆಲೆಸಿ ಆಯ್ತು, ಆದ್ರೆ ಅಲ್ಲಿ ದೇವಸ್ಥಾನ ಹೇಗಾಯ್ತು ಗೆಳೆಯರೆ? ಅದಕ್ಕೊಂದು ಇನ್ನೊಂದು ರೋಚಕ ಕಥೆ ಇದೆ ಗೆಳೆಯರೆ. ಸಿದ್ಧಭೋಗರ್ ಎಂಬುವರು 18 ಶೈವರಲ್ಲಿ ಒಬ್ಬರಾಗಿರ್ತಾರೆ. ಅವರು ಬಹಳ ವರ್ಷ ದೇವಲೋಕದಲ್ಲಿ ನೆಲೆಸಿದ ನಂತರ ಪಳನಿಗೆ ಒಂದ್ಸತಿ ಭೇಟಿ ಕೊಡ್ತಾರೆ. ಅವಾಗ ಅವರಿಗೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನ ಆಗುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಇದ್ರು ಯಾರು ಯಾಕೆ ಆ ಒಂದು ಬೆಟ್ಟದಲ್ಲಿ ಅವರಿಗಾಗಿ ಒಂದು ದೇವಸ್ಥಾನವನ್ನು ನಿರ್ಮಿಸಿಲ್ಲ ಅನ್ನೋದಕ್ಕೆ ಅವ್ರಿಗೊಂದು ಆಶ್ಚರ್ಯ ಆಗುತ್ತೆ. ಸಿದ್ಧಭೋಗರ್ ಏನಿರ್ತಾರೆ, ಅವರು ವೈದ್ಯಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರದಲ್ಲಿ ತಜ್ಞರಾಗಿರ್ತಾರೆ. ಸಿದ್ಧಭೋಗರ್ ಏನಿರ್ತಾರೆ, ಅವರು ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ವಿಭಿನ್ನವಾಗಿರ್ಬೇಕು, ಈ ಒಂದು ಜಗತ್ತಿನಲ್ಲಿ ವಿಶೇಷವಾಗಿರ್ಬೇಕು ಅಂತ ಯೋಚನೆ ಮಾಡಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಆಲೋಚನೆಗೆ ಬರ್ತಾರೆ. ಈ ಒಂದು ಮೂರ್ತಿ ಸಕಲ ರೋಗಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು